ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಗೋವಾಗೆ ಹೊರಟಿದ್ದೀವಿ. ಫಸ್ಟ್ ಟೈಮ್ ಇಬ್ಬರು ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಿದ್ದೀವಿ. ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ನಿಮಗೆ ಗೊತ್ತು, ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಿದ್ದೀವಿ ಅಂದರೆ ಸ್ವಲ್ಪ ನರ್ವಸ್ ಆಗಿರ್ತೀವಿ. ಸೊ ನಾವು ಹಂಗೆ ಇದ್ವಿ. ಎಂಟ್ರ್ ಆಗಿದ ತಕ್ಷಣ ಫಸ್ಟು ಚೆಕ್-ಇನ್ ಆದ್ವಿ. ಆಮೇಲೆ ಬೋರ್ಡಿಂಗ್ ಪಾಸಸ್ ಕಲೆಕ್ಟ್ ಮಾಡ್ಕೊಂಡ್ವಿ. ನೋಡ್ತಿದ್ರೆ ಟರ್ಮಿನಲ್ 2 ಹೊಸದಾಗಿದೆ, ಎಷ್ಟು ಸಕ್ಕತ್ತಾಗಿದೆ ಅಂತ. ಒಳಗಡೆ ಮಾತ್ರ ನಿಜವಾಗ್ಲೂ ತುಂಬ ಸಕ್ಕತ್ತಾಗಿತ್ತು. ಆ್ಯಂಡ್ ತುಂಬ ಎಕ್ಸೈಟೆಡ್ ಆಗಿದ್ದೆ ನಾನು ಬೇರೆ. ಫಸ್ಟ್ ಟೈಮ್ ಅದ್ರ ಫೀಲೇ ಬೇರೆ ಹೇಳ್ಬೇಕಂದ್ರೆ. From the seat on your boarding pass. ಫ್ಲೈಟ್ ಒಳಗೆ ಎಂಟ್ರಿ ಆದ್ವಿ. ಫ್ಲೈಟ್ ಟೇಕ್ ಆಫ್ ಮತ್ತು ಲ್ಯಾಂಡ್ ಆಗ್ಬೇಕಾದ್ರೆ ಅದ್ರ ಫೀಲೇ ಬೇರೆ. ನಿಜ ಮಸ್ತಾಗಿತ್ತು. Laptop bags and handbags under the seat in front of you. Please keep the aisle clear and help us take off on time. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಗೋವಾಗೆ ಲ್ಯಾಂಡ್ ಆಗಿದ್ದೀವಿ. ಆ್ಯಂಡ್ ಸೊ ಇವತ್ತು ನಾರ್ತ್ ಗೋವಾ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡು ಫುಲ್ ರೆಡಿಯಾಗಿ ಕಾಯ್ತಿದ್ದೀವಿ ಕ್ಯಾಬಿಗೆ. ಆ್ಯಂಡ್ ಇವತ್ತೆಲ್ಲ ಫುಲ್ ನಾರ್ತ್ ಗೋವಾ ಪ್ಲೇಸಸ್ನೇ ತೋರಿಸ್ತಾರೆ. ಆ್ಯಂಡ್ ನಾವು ಏನೇನು ಪ್ಲೇಸಸ್ ನೋಡ್ತೀವೋ ನಿಮಗೂ ತೋರಿಸ್ತೀನಿ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಏನಾದರೂ ಇದ್ದರೆ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಸೊ ಪ್ಲೀಸ್ ವಾಚ್ ಟಿಲ್ ದ ಎಂಡ್. ಸೊ ಇವಾಗ ಡಾಲ್ಫಿನ್ಸ್ ನೋಡೋಣ ಅಂತ ಹೇಳಿ ಸಮುದ್ರಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ನಾನು ಡಾಲ್ಫಿನ್ಸ್ ನೋಡೇ ಇಲ್ಲ ರಿಯಲ್ ಆಗಿ. ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಸೊ ಎಕ್ಸೈಟೆಡ್ ಆಗಿದ್ದೀನಿ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಅದ್ರ ಜೊತೆಗೆ ನಿಮಗೂ ಕೂಡ ತೋರಿಸ್ತೀನಿ ಹೆಂಗಿರುತ್ತೆ ಅದು ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಿಜವಾಗ್ಲೂ ಹೇಳಬೇಕು, ಸಕ್ಕತ್ತಾಗಿದೆ ಇಲ್ಲಿನ ಎನ್ವೈರ್ಮೆಂಟ್. ಬಟ್ ಬಿಸಿಲು ಮಾತ್ರ ಸ್ವಲ್ಪ ಜಾಸ್ತಿ. ನೋಡೋಣ. ಬೋಟಲ್ಲಿ ಹಾಡಾಡ್ತಾ ಸಮುದ್ರದ ಅಲೆಗಳ ಶಬ್ದನ ಫೀಲ್ ಮಾಡ್ತಾ ನೇಚರ್ ಎಂಜಾಯ್ ಮಾಡ್ತಾ ಹೊರಟ್ವಿ. ಡಾಲ್ಫಿನ್ ಅಂತ ಬಂದಿಲ್ಲ. ಆಲ್ಮೋಸ್ಟ್ ಹಾಫ್ ವೇ ಅಟ್ಲೀಸ್ಟ್ ಒಂದಾರು ಕಾಣಿಸ್ಬೇಕು. ಮುಂದೆ ಒಂದು ಬಂತು ಕಣಲೆ. ಇನ್ನೊಂದ್ಸರಿ ಬರಪ್ಪ ಪ್ಲೀಸ್. ತುಂಬಾ ಮೇಲ್ ಬರ್ಲಿಲ್ಲ, ಸ್ವಲ್ಪನೇ ಮೇಲ್ ಬರ್ತಿದ್ದು. ಮುಂದೆ ಒಂದ್ಸರಿ ಡಾಲ್ಫಿನ್ ಎಷ್ಟು ಫ್ಯಾನ್ಸ್ ಪ್ಲೀಸ್ ಬಾ. ಎಷ್ಟು ಬೋಟ್ಸ್ ಕಣೋ. ಅದು ಫೋರ್ಟ್, ಅದು ಆ ಫೋರ್ಟ್ ಕಾಣಿಸ್ತಿದೆಯಲ್ಲ, ಆ ಫೋರ್ಟ್ ಬಂದು ಆ ಕಡೆ ಆ ಫೋರ್ಟ್ ವೈಟ್ ಕಲರ್ ಆ ಕಡೆ ಸೈಡ್ ಗೋಪುರ ಇದೆಯಲ್ಲ ರೆಡ್ ಕಲರ್, ಅದು ಬಂದು ಚಿಕ್ಕದು, ಅದು ಬಂದು ಲೈಟ್ ಹೌಸ್. वो छोटा वाला
ತುಂಬಾ ಚಿಕ್ಕದಾಗಿ ಕಾಣಿಸ್ತಲ್ಲ ಅದು 100 ಕಿಲೋಮೀಟರ್ ಕಾಣ್ತಿದೆ. 1000 ಅದೇ ಕತ್ಲಲ್ಲಿ ಕಾಣಿಸೋದು ಅಷ್ಟೇ, ನಾರ್ಮಲ್ ಕಾಣಿಸಲ್ಲ. ಒಂದೇ ಒಂದು ಡಾಲ್ಫಿನ್ ಅದೇ ಈ ಕಡೆ ಒಂದು ಕ್ಲಿಪ್ ಆಯ್ತಲ್ಲ, ಅದೇ ತಾನೇ. ಮೇಬಿ ತುಂಬಾ ಬೋಟ್ಸ್ ಓಡಾಡ್ತಿದೆಯಲ್ಲ ಅರ್ಲಿ ಮಾರ್ನಿಂಗ್ಸ್ ಮಾರ್ನಿಂಗ್ ಟೈಮ್ ಜಾಸ್ತಿ ಅದು ಒಂದ್ಸರಿ ಏನಾದ್ರು ಬೋಟಿಂಗ್ ಹೆಚ್ಚಾಯ್ತು ಅಂದ್ರೆ ಸ್ಕೂಬಾ ಡೈವಿಂಗ್ ವಿತೌಟ್ ಅವಾಗಲೇ ಕವರ್ ಮಾಡಿಲ್ಲ. ಹಾ ಕಾಣಿಸ್ತು ಇಲ್ಲ, ಹತ್ತಿರ ದಂಡ ಇತ್ತಲ್ಲ. ಇಬ್ಬರಿಗೂ ಡಾಲ್ಫಿನ್ಸ್ ನೋಡಿ ಫಸ್ಟ್ ಟೈಮ್ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಅಲ್ಲಿಂದ ಅಗ್ವಾಡ ಫೋರ್ಟಿಗೆ ಹೋಗೋಣ ಅಂತೇಳಿ ಹೊರಟ್ವಿ. ಅಲ್ಲಿ ಎಂಟ್ರಿ ಪ್ರೈಸ್ ಕೂಡ ತುಂಬ ಮಿನಿಮಲ್ ಆಗಿತ್ತು ಆ್ಯಂಡ್ ಅಫೋರ್ಡಬಲ್ ಕೂಡ. ಸೊ ಟಿಕೆಟ್ಸ್ ತೊಗೊಂಡು ಎಂಟ್ರಿ ಕೊಟ್ವಿ. ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಅಲ್ಲಿ ನೀವು ಹ್ಯಾಟ್ಸ್ ಅಂತೂ ಪಕ್ಕ ಪರ್ಚೇಸ್ ಮಾಡಲೇಬೇಕಾಗತ್ತೆ. ಸೀನರಿ ಮಾತ್ರ ಸಕ್ಕತ್ತಾಗಿದೆ ಆ್ಯಂಡ್ ಇಲ್ಲಿ ಫಾರಿನರ್ಸೇ ಜಾಸ್ತಿ ಅಂತ ಹೇಳ್ಬೋದು. ಅಗ್ವಾಡ ಫೋರ್ಟ್ 400 ವರ್ಷ ಇತಿಹಾಸ ಹೊಂದಿದೆ ಮತ್ತೆ ಪೋರ್ಚುಗೀಸ್ ಕಾಲದಿಂದಲೂ ಇರುವ ಫೋರ್ಟ್. ಈ ಫೋರ್ಟ್ ಸಿಂಕ್ವಿರಂ ತೀರದ ಸಿಲೋನಿಂ ರಸ್ತೆ ಬಳಿ ಇದೆ ಅಂತ ಹೇಳ್ತಾರೆ. ಬ್ಯಾಂಗ್ಳೂರಿಂದ ಇದು ಆಲ್ಮೋಸ್ಟ್ 600 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಗೋವಾದ ಅತಿ ದೊಡ್ಡ ಫೋರ್ಟ್ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಒಂದು ಲೈಟ್ ಹೌಸ್ ಕೂಡ ಇದೆ. ಏತಕ್ಕೆ ಈ ಫೋರ್ಟ್ಗೆ ಅಗ್ವಾಡ ಅಂತಾರೆ ಅಂದರೆ, ಅಗ್ವಾಡ ಅಂದರೆ ಪೋರ್ಚುಗೀಸ್ ಭಾಷೆಯಲ್ಲಿ ನೀರು ಅಂತ. ಇದು ಮಹದಾಯಿ ನದಿಯ ಸಮೀಪದಲ್ಲಿರೋದ್ರಿಂದ ಅಗ್ವಾಡ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲಿ ಬರುವ ಶಿಪ್ಸ್ ಮತ್ತು ಕಂಟೈನರ್ಸ್ಗಳಿಗೆ ಅನುಕೂಲ ಆಗಬೇಕಂತಲೇ ಗಡಿಯಾರದ ಗೋಪುರನೇ ನಿರ್ಮಿಸಿದ್ದಾರೆ. ಆಲ್ಮೋಸ್ಟ್ ಮಿಕ್ಕಿರೋ ಫೋರ್ಟ್ಸ್ ಎಲ್ಲ ಫಾರಿನರ್ಸ್ ಅಟ್ಯಾಕಿಂದ ಹಾಳಾಗಿದೆ ಅಂತ ಹೇಳ್ತಾರೆ. ಮತ್ತು ಡಚ್ಚರು ಮತ್ತು ಮರಾಠರು ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಪೋರ್ಚುಗೀಸ್ ರಕ್ಷಣೆಗೆ ಮಾಡಬೇಕಂತಲೇ ಈ ಫೋರ್ಟ್ ಕಟ್ಟಿದಾರಂತೆ. ಈ ಫೋರ್ಟ್ನಲ್ಲಿ ಫೇಮಸ್ ಏನಂದರೆ ಇಲ್ಲಿರುವ ಪ್ರಿಸನ್ಸ್.
ಡ್ರಗ್ಸು ಮೆಡಿಸಿನ್ಸು ಏನಾದರೂ ಇಲ್ಲೀಗಲ್ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿದ್ರೆ ಈ ಪ್ರಿಸನ್ನಲ್ಲಿ ಬಂಧಿಸ್ತಿದ್ರಂತೆ. ನೆಕ್ಸ್ಟು ಅಲ್ಲಿಂದ ಕ್ಯಾಂಡೋಲಿನ್ ಬೀಚ್ಗೆ ಹೊರಟ್ವಿ. ಅಲ್ಲಿ ಜಸ್ಟ್ ನೇಚರ್ ಎಂಜಾಯ್ ಮಾಡಿಕೊಂಡು ಬೀಚಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಕಾಲ ಕಳೆದು ಅಲ್ಲಿಂದ ಹೊರಟ್ವಿ. ನೈಟ್ ನಮಗೆ ಕ್ರುಸೈನ್ ಡಿನ್ನರ್ ಅರೇಂಜ್ ಆಗಿತ್ತು. ಅದು ಕೂಡ ಪ್ಯಾಕೇಜಲ್ಲೇ ಕವರ್ ಆಗಿತ್ತು. ಅದು ಮಾತ್ರ ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಫನ್ ಆ್ಯಕ್ಟಿವಿಟೀಸ್ ಆಗಲಿ, ಫುಡ್ ಆಗಲಿ ಆ್ಯಂಡ್ ಡ್ಯಾನ್ಸ್ ಆಗಲಿ ಎಲ್ಲ ಸೂಪರಾಗಿತ್ತು. ಗೋವಾದು ಫೇಮಸ್ ಫೋಕ್ ಡ್ಯಾನ್ಸ್ ಕೂಡ ನೋಡಿ ಎಂಜಾಯ್ ಮಾಡಿದ್ವಿ. ಸೊ ನಾವು ಅಲ್ಲಿ ಪೋರ್ಚುಗೀಸ್ ಅವರ ಟ್ರೆಡಿಷ್ನಲ್ ಫೇಮಸ್ ಡ್ಯಾನ್ಸ್ ಕೂಡ ನೋಡಿ ಎಂಜಾಯ್ ಮಾಡಿದ್ವಿ. ಮುಂಚೆ ಗೋವಾನ ಪೋರ್ಚುಗೀಸ್ ಅವರ ರೂಲ್ ಮಾಡ್ತಿರೋದ್ರಿಂದ ಆ ಡ್ಯಾನ್ಸ್ ಕೂಡ ಅಲ್ಲಿ ತುಂಬ ಫೇಮಸ್. ಆಮೇಲೆ ನಮ್ಮ ಆ್ಯನಿವರ್ಸರಿ ಕೂಡ ಅವತ್ತೇ ಆಗಿರೋದ್ರಿಂದ ನಮ್ಮ ಹಸ್ಬೆಂಡ್ ಒಂದು ಚಿಕ್ಕ ಸೆಲೆಬ್ರೇಷನ್ ಕೂಡ ಅರೇಂಜ್ ಮಾಡಿದರು. ಸೊ ಎಂಜಾಯ್ ಮಾಡಿದ್ವಿ. ಮೋರೋವರ್ ಅಲ್ಲಿ ಎಲ್ಲ ಥರ ಸ್ಪೆಷಲ್ ಡೇಸ್ ಲೈಕ್ ಬರ್ಡೇಸ್, ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಆ್ಯಂಡ್ ಕೇಕ್ ಕಟ್ ಮಾಡಿಸಿ ಆ ಡೇನ ಮೆಮೊರೇಬಲ್ ಮಾಡಿಕೊಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಅಮ್ಮೋಡ್ ಸಂಜೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಲಾಟ್ಸ್ ಆಫ್ ಲವ್, ಬಾಯ್.